ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ಬಹಳ ಮಸ್ತ್ ಆಗಿರುವಂತಹ ಗುಂಡು ಬಜ್ಜಿ ರೀ, ಉಳ್ಳಾಗಡ್ಡಿ ಗುಂಡು ಬಜ್ಜಿಯನ್ನು ತೋರಿಸ್ಕೊಡಕತ್ತೀವಿ ರೀ. ಈರುಳ್ಳಿ ಬಜ್ಜಿ ಅಥವಾ ಕಾಂದ ಬಜ್ಜಿ ಅಥವಾ ಉಳ್ಳಾಗಡ್ಡಿ ಬಜ್ಜಿ ಯಾವ ಹೆಸರಿಂದ ಕರಿತೀರಿ ಮಸ್ತಾಗಿ ಗುಂಡು ಗುಂಡಾಗಿ ಪ್ಯಾಟ್ಯಾಗದು ಮೊದಲು ಬರ್ತಿದ್ದು ರೀ. ಈಗ ಹಿಂಗೆ ಸಿಗಂಗಿಲ್ಲ, ಆದರೆ ಉಳ್ಳಾಗಡ್ಡಿ ಬಜ್ಜಿ ಅಂತೂ ನೀವು ತಿಂತಿರ್ತೀರಿ. ಹಾಗಾದ್ರೆ ನಾವು ನಿಮ್ಗೆ ಮಸ್ತಾಗಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ರೀ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ನೋಡಿರಿ, ನಾವು ಆ ಕಡ್ಲಿ ಹಿಟ್ಟನ್ನು ಏನು ತೊಗೊಂಡಿರ್ತೀವಲ್ಲ, ಒಂದು ಚಾಣಿಸ್ ತೊಗೊರಿ ಹಿಟ್ಟನ್ನು ಒಂದು 2 ಕಪ್ಪಷ್ಟು ನೀವು ಇಷ್ಟು ಇಟ್ಕೊಂಡು ಬಿಡ್ರಿ. ಮತ್ತು ಬೇಕಂದ್ರೆ ಜಾಸ್ತಿ ಹಾಕಕ್ಕೆ ಬರ್ತೈತಿ, ಇಲ್ಲ ಕಡಿಮೆನೂ ಮಾಡ್ಕೊಳ್ಬೋದು, ನಿಮಗೆ ಹೆಂಗೆ ಬೇಕೋ ಹಂಗೆ ರೀ. ಒಂದು 5 ಉಳ್ಳಾಗಡ್ಡಿಯನ್ನು ಉದ್ದುದ್ದಾಗಿ ನಾವು ಚೆನ್ನಾಗಿ ಕಟ್ ಮಾಡಿ ಅದನ್ನು ತೊಗೊಂಡು ಅದ್ರಾಗ ಒಂದು 2-3 ಹಸಿಮೆಣ್ಸಿಕಾಯಿ ರೀ, ಆಮೇಲೆ ಸಣ್ಣಗೆ ಕಟ್ ಮಾಡಿ ಹಾಕ್ರಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಕಾಳನ್ನ ಅರಿದು ಹಾಕಿರಿ. ಹಂಗೆ ಅದ್ರಾಗ ಒಂದೀಟ ಅಜ್ವಾನನ್ನು ನೀವು ತಿಕ್ಕಿ ಹಾಕಿರಿ. ಮುಂದಕ್ಕೆ ಒಂದೀಟ ಜೀರಿಗೆಯನ್ನು ತಿಕ್ಕಿ ಹಾಕ್ಬೇಕಾಕೈತ್ರಿ ನೀವು ಇಲ್ಲಿ. ಇಷ್ಟ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಏನು ಇರ್ತೈತಿಲ್ಲ ಅದು ನೀರು ಬಿಡಕ್ಕೆ ಹತ್ತೈತ್ರಿ ತಾನ. ಅದಕ್ಕೆ ಅಷ್ಟೇ ಉಪ್ಪು ಹಾಕಿ ಚಂದಂಗೆ ಒಂದು ಈಟ ಫಸ್ಟಿಗೆ ನೀವು ಏನು ಮಾಡಿರಿ, ಏನು ಹಾಕ್ಲಾರ್ದ ಕಲಸ್ರಿ, ಅದನ್ನು ಚಲೋತ್ನಂಗೆ ಕಲಸ್ರಿ. ಅಂದ್ರೆ ಈ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಎಂದವ್ರಲ್ಲ ಅವು ಬಿಡಿಯಾಗಿ ಆಗ್ತಾವೆ. ಉಳ್ಳಾಗಡ್ಡಿ ಕಟ್ ಮಾಡ್ಕೊಳ್ಳೋಕೆ ನೆನಪಿರಲ್ರಿ, ಭಾಳ ಸಣ್ಣಗೆ ಎಳೆಯಾಗಿ ಮಾಡಬಾರ್ದು ರೀ, ಸ್ವಲ್ಪ ದಪ್ಪಿಟ್ಟನ್ನು ನೀವು ಈ ರೀತಿ ಕಟ್ ಮಾಡಬೇಕು. ಅದಾದ ನಂತರ ಇದ್ರಾಗ ಕಡಲೆ ಹಿಟ್ಟನ್ನು ನಾವು ಸೇರ್ಸಾಕತ್ತೀವಿ ರೀ. ಇತ್ರಲ್ಲ ಒಂದು 2 ಕಪ್ಪಷ್ಟು ಹಾಕಿರಿ. 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ಉಳ್ಳಾಗಡ್ಡಿ ಜೊತೆ ಫಸ್ಟಿಗೆ ನೀರು ಹಾಕ್ಲಾರ್ದ ಮಿಕ್ಸ್ ಕೊಟ್ಟು ಅದ್ರಾಗ ಒಂದು 2 ಟೇಬಲ್ ಸ್ಪೂನಷ್ಟು ಕಾಯಿಸಿದಂತಹ ಅಡುಗೆ ಎಣ್ಣೆ ಕಾದಿರುವಂಥದ್ದು ರೀ, ಅದನ್ನು ಹಾಕಿ ಚೆನ್ನಾಗಿ ಮತ್ತು ಅದನ್ನು ಕೂಡಿಸ್ರಿ. ಚಲೋತ್ನಾಗಿ ಈ ರೀತಿ ಕೂಡಿಸಿದ ಮೇಲೆ ಸ್ವಲ್ಪ ಭಾಳ ಸಾಕಂಗಿಲ್ಲ ರೀ, ನೆನಪಿಡ್ಕೋರಿ. ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ನೀವು ಕಲಿಸಿ ಇಟ್ಕೊಳ್ಬೇಕ್ರಿ. ಇಷ್ಟು ಟೈಮ್ದಾಗನ ಎಣ್ಣೆ ಆ ಕಡೆ ಕಾಯಕ್ಕೆ ಇಟ್ಕೊಂಡಿದ್ರಿ ಅಂತಂದ್ರೆ ಭಾಳ ಈಸಿ ಆಗ್ತೈತಿ. ಮುಂದಕ್ಕೆ ಕೈಯನ್ನು ಒಂದು ಸ್ವಲ್ಪ ಈ ರೀತಿ ನೀರಾಗಿ ಎದ್ದಿ ಅದನ್ನು ಈ ರೀತಿ ಇಟೀಟ ತೊಗೊಂಡು ಗುಂಡಂಗೆ ಮಾಡಿದ್ರಿ ಅಂತಂದ್ರೆ ನೀವು ಆಮೇಲೆ ಎಣ್ಣೆಗೆ ಬಿಟ್ಟು ತೆಗೆದ್ರಿ ಅಂತಂದ್ರೆ ಗುಂಡು ಬಜ್ಜಿ ತಯಾರಾಗ್ತಾವ್ರಿ. ಹಿಂಗೆ ನೀವು ಎಲ್ಲ ಬಜ್ಜಿಗಳನ್ನು ಮಾಡ್ಕೊಳ್ಬೇಕಾಕತ್ರಿ. ಕಾಂದ ಬಜ್ಜಿ ಅಂತೂ ಡೈರೆಕ್ಟ್ ಹಾಗೆ ಬಿಡ್ತೀವಿ, ಆದರೆ ಸ್ವಲ್ಪ ಗುಂಡು ಮಾಡಿಬಿಡೋದಕ್ಕೆ ಗುಂಡು ಬಜ್ಜಿ ಅಂತಾರೆ, ಮತ್ತೇನು ಇಲ್ಲರಿ. ಹಿಂಗೆ ಮೊದಲಿಗೆ ಈ ರೀತಿಯಾಗಿ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಆಮೇಲೆ ಕೈ ನೀರಾಗಿ ಎದ್ದಿ ಅವನ್ನ ಗುಂಡು ಮಾಡಿ ತೊಗೊಂಡ್ರಿ ಅಂತಂದ್ರೆ ಎಲ್ಲನೂ ಪದ್ಧತಿಯಾಗಿ ಬರ್ತಾವು. ನೀವು ಇವನ್ನ ಕಾದಿರುವಂಥ ಎಣ್ಣೆ ಒಳಗೆ ಹೋಗಿ ಎಣ್ಣೆ ಚಲೋತ್ನಂಗೆ ಕಾದಿರಬೇಕು. ಆಮೇಲೆ ತೀವ್ರ ಒಂದೊಂದು ಬಿಡಬೇಕು. ಈ ರೀತಿಯಾಗಿ ನೀವು ಎಣ್ಣೆ ಒಳಗೆ ಬಿಟ್ರಿ ಅಂತಂದ್ರೆ ಸ್ವಲ್ಪ ಟೈಮ್ ತೊಗೊಂಡ್ರೆ ಸಮಾಧಾನಲೆ ನೀವು ಮ್ಯಾಲ ಕೆಳಗೆ ಮ್ಯಾಲ ಮಾಡಿ ಎಣ್ಣೆ ಒಳಗಿಂದ ಕರಿದು ತೆಗಿಬೇಕಾಕೈತ್ರಿ. ತಿಳಿತಿರ್ಲೆ ಸಂಜೆ ಮುಂದೆ ಸ್ನ್ಯಾಕ್ಸಿಗೆ ಒಂದು ಭಾಳ ಮಸ್ತಾಗಿರುವಂತಹ ಭಾರಿ ಟೇಸ್ಟ್ ಕೊಡುವಂತಹ ಬಜ್ಜಿ ರೀ. ನಾನು ನಿಮಗೆ ಟೇಸ್ಟ್ ಮಾಡಿ ಹೇಳತ್ತೀನಿ, ಯಾಕಂದ್ರೆ ಅಟ್ಟು ಚಲೋ ಆಗ್ತಾವೆ. ನೀವು ಸಮಾಧಾನಲೆ ಒಂದು ಈಟ್ ಟೈಮ್ ತೊಗೊಂಡು ಕರಿದು ತೆಗಿಬೇಕಾಕೈತೆ ಅಟ್ಟ ರೀ. ಇಲ್ಲ ನೀವು ಇಷ್ಟು ದೊಡ್ಡ ಒಲ್ಲಿ ಅಂತಂದ್ರೆ ನೀವು ಸಣ್ಣನೂ ಮಾಡ್ಬೋದ್ರಿ, ಇಷ್ಟ ದೊಡ್ಡ ಮಾಡ್ಬೇಕಂತ ಏನಿಲ್ಲ, ಗೊತ್ತಾದ್ರಿ. ನೀವು ಸಣ್ಣ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ. ರೂಢಿ ಇತ್ತಂದ್ರೆ ಅಟ್ಟ ದೊಡ್ಡ ಮಾಡ್ಕೊರಿ, ಮಸ್ತಾಗಿ ಬೋಂಡಾಗದ್ಲಿಕ್ಕೆ ಅಂತಾವು ಚಲೋ ತಂಗಿನೂ ಆಗ್ತಾವ್ರಿ. ಇನ್ನು 2ನೇ ಬ್ಯಾಚನ್ನು ನಾವು ಅದಕ್ಕಿಂತ ಸ್ವಲ್ಪ ಸಣ್ಣ ಮಾಡಿದ್ದೀವಿ, ಭಾಳಷ್ಟು ಬಿಟ್ಟು ತೆಗಿಯತ್ತಿದ್ದೀವಿ ರೀ. ಪಾತ್ರೆ ಅಂದರೆ ನೀವು ಎದ್ರಾಗ ಎಣ್ಣೆ ಹಾಕಿಟ್ಟಿರ್ತಿರಲ್ಲ, ಅದ್ರ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟಷ್ಟು ಅದ್ರಾಗ ಹಾಕಿರಿ. ಅಂದರೆ ಎಣ್ಣೆ ಒಳಗೆ ಹಾಕಿ ಚೆಂದಂಗೆ ನೀವು ಕರಿದು ತೆಗಿಬೇಕಾಕೈತ್ರಿ. ಇದೇ ರೀತಿ ಉಳ್ಳಾಗಡ್ಡಿ ಬಜ್ಜಿ ಅಥವಾ ಕಾಂದ ಬಜ್ಜಿಯನ್ನು ನಾವು ಈ ಮೊದಲು ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ. ತಾವೇನ್ರಿ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ದಾಗ ಈಗಾಗಲೇ ಐತಿ, ನೋಡ್ಕೊಂಡು ಬರ್ಬೋದು ರೀ. ಆದರೆ ಯೂಟ್ಯೂಬ್ ಚಾನಲ್ದಾಗ ನೀವು ಹೋಗಿ ಸರ್ಚ್ ಮಾಡಿಬಿಡ್ರಿ, ಸವಿರುಚಿಯ ಸೊಬಗು ಉಳ್ಳಾಗಡ್ಡಿ ಬಜ್ಜಿ ಅಥವಾ ಕಾಂದ ಬಜ್ಜಿ ಅಂದ್ರೆ ಬಂದುಬಿಡ್ತೈತಿ. ಸರ್ಚ್ ಮಾಡೋಕ್ಕೆ ಬರಲಿಲ್ಲ ಅಂತಂದು ನಿಮಗೆ ಹೇಳಿಬಿಟ್ಟಿನ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ನಾನು ಕೊಡ್ತೀನಿ. ಆಮೇಲೆ ನೋಡಿರಿ, ಇದೇ ರೀತಿಯಾಗಿ ನೀವು ಎಲ್ಲ ಬಜ್ಜಿಗಳನ್ನು ಮಾಡಿದ್ರಿ ಅಂತಂದ್ರೆ ಸಂಜೆ ಮುಂದಕ್ಕೆ ಮಸ್ತಾಗಿರುವಂತಹ ಸ್ನ್ಯಾಕ್ಸ್ ತಯಾರಾಯ್ತು. ಇದ್ರ ಜೊತೆ ಏನಂತಾರೆ ಅಂತಂದ್ರೆ ಗುಂಡು ಬಜ್ಜಿ ತಿಂದ್ರಿ ಗಂಡು ಚಹಾ ಕುಡಿಬೇಕಂದ್ರೆ ಕಡಕ್ ಚಹಾ ಕುಡಿಬೇಕಂತಾರೆ ರೀ. ಮಸ್ತಾಗಿರುವಂತಹ ಮಸಾಲ ಚಹಾ ಮಾಡ್ಕೊಂಡು ಕುಡಿರಿ, ಇನ್ನೂ ಭಾಳ ಭಾರಿ ಇರ್ತೈತಿ. ಇನ್ನೊಂದು ಏನು ಹೇಳ್ಬೇಕ್ರಿ, ಬಜ್ಜಿ ಯಾವಾಗ ನೀವು ಎಣ್ಣೆ ಕರಿತಿರ್ತಿರಲ್ಲ ಅವಾಗ ಎಣ್ಣೆ ಜೋರು ಇರ್ತೈತಿ, ಅಂದ್ರೆ ಎಣ್ಣೆ ಬಿಡುವಾಗ ಅಂದ್ರೆ ಬಜ್ಜಿ ಬಿಡುವಾಗ್ರಿ. ಆಮೇಲೆ ಕರಿಯುವಾಗ ಎಣ್ಣೆ ಮೀಡಿಯಂ ಫ್ಲೇಮ್ದಾಗ ಇರ್ತೈತಿ, ತೆಗಿಯುವಾಗೂ ವಾಪಸ್ ಜೋರು ಇರ್ತೈತಿ. ನೀವು ಪೂರ್ತಿ ಜೋರು ಇಟ್ರಿ ಅಂತಂದ್ರೆ ಮೇಲೆ ಹೊತ್ತು ಬಿಡ್ತಾವೆ, ಒಳಗೆ ಹಸಿ ಉಳಿತಾವ್ರಿ. ಹಂಗೆ ಉಳ್ಯಾಕೆ ಬಿಡಬಾರ್ದು, ಚಂದಂಗೆ ಎಣ್ಣೆ ತೆಗಿರಿ ಅಂತ ಹೇಳ್ತಾ ಗುಂಡು ಬಜ್ಜಿಯನ್ನು ಮಾಡಿ ಹೆಂಗೆ ಬಂದಿದ್ದು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.